ರಾಜ್ಯದಲ್ಲಿ ಒಳ ಮೀಸಲಾತಿ ಕುರಿತು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗ ರಚನೆ ಸ್ವಾಗತಾರ್ಹ. ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯ ಡಿ. ಸ್ಯಾಮ್ಸನ್ ಹೇಳಿಕೆ. ಒಳ ಮೀಸಲಾತಿ ವಿಷಯ ಬಹಳ ದಿನಗಳಿಂದಲೂ ಬಹಳ ಚರ್ಚೆಗೆ ಒಳಪಟ್ಟಿದೆ. ಪರಿಶಿಷ್ಟ ಜಾತಿಗೆ ಸೇರಿದ ಜನರಿಗೆ ಸೂಕ್ತವಾದ ಮೀಸಲಾತಿ ವಿತರಣೆ ಮಾಡಿ ಸಾಮಾಜಿಕ ನ್ಯಾಯ ಒದಗಿಸುವುದು ಬಹಳ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ. ಸ್ಯಾಮ್ಸನ್ ಅವರು ಹೇಳಿದ್ದಾರೆ. ಅವರು ಇಂದು ಸೋಮವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು. ರಾಜ್ಯ ಸರ್ಕಾರ ಈ ಆಯೋಗಕ್ಕೆ ಬೇಕಾಗುವ ಸಕಲ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ನ್ಯಾಯಮೂರ್ತಿಗಳು ಸಾಧ್ಯವಾದಷ್ಟು ಬೇಗನೆ ನಿಗದಿತ ಅವಧಿಯೊಳಗೆ ತಮ್ಮ ವರದಿಯನ್ನು ನೀಡಬೇಕೆಂದು ಒತ್ತಾಯಿಸಿದರು. ಹಲವಾರು 3 ದಶಕಗಳಿಂದ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯ ಕುರಿತಂತೆ ಹಲವಾರು ಹೋರಾಟಗಳು, ಮೀಸಲಾತಿಗೆ ಒಳಗಾಗುವ ಸಮುದಾಯ ಒಂದು ಪರಿಣಾಮಕಾರಿ ಹೋರಾಟಗಳನ್ನು 3 ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದೆ. ಅದು ಇದೀಗ ಕಳೆದ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅತ್ಯುತ್ತಮವಾದಂಥ ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಹೋರಾಟದ ಭಾಗವಾಗಿಯೇ ಅದು ನಮ್ಮ ವಾದಗಳ ನಂತರ ಬಂದಂಥ ಒಂದು ಅತ್ಯುತ್ತಮವಾದಂಥ ಆದೇಶ. ಸೊ ಆದೇಶಗಳನ್ನು ಇಡೀ ರಾಜ್ಯದಲ್ಲಿ ಅದನ್ನು ಜಾರಿ ಮಾಡಬೇಕಂತೇಳಿ ಬಂದಾಗ ಹಲವಾರು ಸಂಘ ಸಂಸ್ಥೆಗಳು ಅದನ್ನು ಒತ್ತಾಯವನ್ನು ಮಾಡಿದ್ವಿ. ಇದೀಗ ನಿನ್ನೆ ದಿನ ಸಚಿವ ಸಂಪುಟ, ರಾಜ್ಯ ಸರ್ಕಾರದ ಸಚಿವ ಸಂಪುಟ ಅದಕ್ಕೆ ಒಂದು ವಿಶೇಷವಾಗಿ ಒಂದು ಆಯೋಗವನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದು ತುಂಬ ಸ್ವಾಗತಕರ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಮತ್ತು ಈ ಹಿಂದೆ ಹಲವಾರು ಆಯೋಗಗಳಲ್ಲಿ ಒಂದು ಅಚ್ಚುಕಟ್ಟವಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಒಳಗೊಂಡಂತೆ ಒಂದು ಈ ಹಿಂದೆ ಹಲವಾರು ವರದಿಗಳನ್ನು ಕೂಡ ಆಯೋಗ ಅವರ ನೇತೃತ್ವ ಆಯೋಗಗಳು ಮಾಡಿದರು. ಉದಾಹರಣೆಗೆ ಕಳೆದ ಸರ್ಕಾರದ ಅವಧಿಯಲ್ಲಿ ಅವ್ರದ್ದೇ SC/ST ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಆಯೋಗವನ್ನು ರಚನೆ ಮಾಡಿತ್ತು. ಅದರಲ್ಲಿ ಕೂಡ ಒಂದು ಅತ್ಯುತ್ತಮವಾದಂಥ ವರದಿಯನ್ನು ಅವರು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಆ ಹಿನ್ನೆಲೆಯಿಂದ ಒಳ ಮೀಸಲಾತಿಗೆ ಒಳಗಾಗಿರುವಂಥ ಸಮುದಾಯ ತುಂಬ ಆಶಾದಾಯಕವಾಗಿ ಈ ಸಂದರ್ಭದಲ್ಲಿ ಕೂಡ ಅತ್ಯುತ್ತಮವಾದಂಥ ವರದಿಯನ್ನು ಅವರಿಂದ ಬರಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಆ ಆಶಯದೊಂದಿಗೆ ಅವರ ಸಮಿತಿ ಏನು ರಚನೆ ಮಾಡಿದ ರಾಜ್ಯ ಸರ್ಕಾರ ಮತ್ತು ಆ ಸಮಿತಿಗೆ ದಲಿತ ಹಕ್ಕುಗಳ ಸಮಿತಿಯ ಪರವಾಗಿ ಸ್ವಾಗತಾರ್ಹ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಿಮವಾಗಿ ಹೇಳಬೇಕು ಅಂತಂದರೆ ಕಳೆದ 3 ದಶಕಗಳಿಂದ ಮಾಡಿದಂಥ ಹೋರಾಟಕ್ಕೆ ಒಂದು ಅಂತಿಮ ತೀರ್ಮಾನ ಅಥವಾ ಅಂತಿಮ ಒಂದು ನಿರ್ಣಯವನ್ನು ಬರಲಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಏನು ಆಯೋಗವನ್ನು ರಚನೆ ಮಾಡಿದರೆ ಆ ಆಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸವಲತ್ತುಗಳನ್ನು ರಾಜ್ಯ ಸರ್ಕಾರ ಕೂಡಲೇ ಒದಗಿಸಬೇಕು ಮತ್ತು ನಿರ್ದಿಷ್ಟ ಏನು ದಿನಗಳು ನಿರ್ಧಾರ ಮಾಡಿದ್ದಾರೆ ಆ ದಿನಗಳ ಒಳಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಅತ್ಯುತ್ತಮವಾದ ವರದಿಯನ್ನು ನ್ಯಾಯಮೂರ್ತಿಗಳಿಂದ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮತ್ತು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ.